ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಶ್ರೀ ಭದ್ರೇಶ್ವರನ ದೇವಾಲಯದ 2 ಕೋಟಿ ಮೌಲ್ಯದ ನೂತನ ಕಟ್ಟಡದ ಭೂಮಿ ಪೂಜಾ ಕಾರ್ಯಕ್ರಮ ಜರುಗಿತು. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ಹೊರವಲಯದಲ್ಲಿ ಇರುವ ಶ್ರೀ ಭದ್ರೇಶ್ವರ ದೇವಸ್ಥಾನ ದಕ್ಷಿಣ ಭಾರತ ಕಾಶಿ ಎಂದು ಪ್ರಸಿದ್ಧಿ ಪಡೆದ ಬಿಲ್ಲು ಪತ್ರಿ ವನದ ಆರಾಧ್ಯ ದೈವ ಶ್ರೀ ಭದ್ರೇಶ್ವರನ ದೇವಾಲಯದ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸುವ ನೂತನ ಕಟ್ಟಡದ ಭೂಮಿ ಪೂಜಾ ಕಾರ್ಯಕ್ರಮವನ್ನು ಭೂವಿಜ್ಞಾನ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಮಾಜಿ ಸಚಿವ ಹಾಲಪ್ಪ ಆಚಾರ್ ಇವರು ಭೂಮಿ ಪೂಜಾ ನೆರವೇರಿಸಿ ಮಾತನಾಡಿದರು. ಕೊಪ್ಪಳ ಜಿಲ್ಲಾ ಗವಿಸಿದ್ದೇಶ್ವರ ಶಾಖಾ ಮಠದ ಹೂವಿನ ಹಡಗಲಿ ಪರಮ ಪೂಜ್ಯ ಶ್ರೀ ಮಣಿಪುರ ಡಾಕ್ಟರ್ ಹಿರಿಯ ಶಾಂತವೀರ ಶ್ರೀಗಳವರು ದಿವ್ಯ ಸಾನ್ನಿಧ್ಯ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಸಮಾರಂಭದಲ್ಲಿ ವಿವಿಧ ಗ್ರಾಮದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಗಿದೆ. ಹೊಸ ಬೈಕ್ಗಳು, ಹೊಸ ಟ್ರ್ಯಾಕ್ಟರ್ಗಳು ದಸರಾ ಮತ್ತು ದೀಪಾವಳಿ ಒಳಗೆ ಪ್ರತಿಯೊಂದು ನಾವು ನೋಡಿದ್ವಿ. ಯಾಕೆ ಹೇಳ್ರಿ? ಗೊತ್ತಿಲ್ವಾ? ಯಾಕೆ ಗೊತ್ತಿಲ್ಲ? ಬಟ್ ನಮ್ಮೆಲ್ಲ ಹೇಳ್ತಾರೆ, ನನಗೆ 65,000 ಉಳಿತು, 70,000 ಉಳಿತು, ಒಂದೊಂದು ಟ್ರ್ಯಾಕ್ಟರ್ಗೆ, ಒಂದೊಂದು ಸೈಕಲ್ ಮೋಟರ್ಕ ಅಂತ ಹೇಳಿ ಹೆಮ್ಮೆಯಿಂದ ಒಂದು ತರವ, 2 ತರೋದು ಅಥವಾ ಹಳೆ ಮಿತ್ರ ಕಟ್ಟು ಹೊಸ ತರೋದು, ಇದು ಇವತ್ತು ರೈತರಿಗೆ ಬೆನ್ನು ಚಪ್ಪರಿಸಕ್ಕಂತ ಕಾರ್ಯಕ್ರಮವನ್ನ ಇವತ್ತು ಕೇಂದ್ರ ಸರ್ಕಾರ ಕೊಟ್ಟಿದ್ದನ್ನ ನಾವು ಕಾಣ್ತಾ ಇದ್ದೀವಿ. ಇಂಥ ಸ್ಕೀಮ್ಗಳು ಬೇಕು ನಮಗೆ. ಇವತ್ತು ರಾಜ್ಯದ ಜನ, ದೇಶದ ಜನ ಬಯಸೋದು ಕೇಂದ್ರ ಸರ್ಕಾರ ನಮ್ಮ ಕೈಯನ್ನು ಬಲಪಡಿಸಕ್ಕಂತ ಯೋಜನೆಗಳಿಗಿರ್ಬೇಕು. ಕೈಗೆ ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥ ಯೋಜನೆಗಳನ್ನು ಕೊಟ್ಟಾಗ ಆ ಸರ್ಕಾರಗಳ ಬಗ್ಗೆ ಗೌರವ ಎನ್ನೆ ಬರುತ್ತೆ. ಇವತ್ತು ಅಂತ ಕೆಲಸವನ್ನ ಕೇಂದ್ರ ಸರ್ಕಾರದಿಂದ ಇವತ್ತು ನಾವು ಸಾಕಷ್ಟು ಕಾಣ್ತಾ ಇದ್ದೀವಿ. ಯಾರು ದರಿದ್ರಾಗಿ ಮನೆ ಕುಂದಿರ್ತಕ್ಕಂಥ ಯೋಜನೆಗಳನ್ನು ಕೊಡೋದ್ರಿಂದ ದೇಶನೂ ಉದ್ಧಾರ ಆಗೋದಿಲ್ಲ, ಯಾವ ಜನನೂ ಉದ್ಧಾರ ಆಗೋದಿಲ್ಲ. ಇದರ ಮೊದಲು ನಾವುಗಳು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅಂದಾಗ ಮಾತ್ರ ಏನಾದ್ರೂ ಒಂದು ಬದಲಾವಣೆಯನ್ನ ನಾವು ತರಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಬದಲಾವಣೆಯನ್ನ, ಹೊಸತನವನ್ನ, ಹೊಸ ಆರ್ಥಿಕ ಶಕ್ತಿಯನ್ನ ತರಲಿಕ್ಕೆ ಆಗೋದಿಲ್ಲ. ಇವತ್ತು ನಾನು ಹೆಮ್ಮೆಯಿಂದ ಹೇಳ್ತೀನಿ, ಇದು ರಾಜಕಾರಣ ಅಲ್ಲ ನಾನು ಹೇಳೋದು. ಹಿಂದೆ ಎಲ್ಲೋ ಆರ್ಥಿಕವಾಗಿ ಅತ್ಯಂತ ಹಿಂದುಳಿದಂತ ಈ ದೇಶವನ್ನ ಇವತ್ತು ಆರ್ಥಿಕವಾಗಿ ಇಡೀ ಜಗತ್ತಿನ 5ನೇ ಸ್ಥಾನವನ್ನು ತಂದಿರತಕ್ಕಂಥ ಕೀರ್ತಿನೂ ಕೂಡ ಇವತ್ತು ನಾವು ಭಾರತೀಯರು ಹೆಮ್ಮೆಯಿಂದ ಹೇಳ್ತೀವಿ. ಹೌದಾ ಅಲ್ಲ? ಇವತ್ತು ಈ ತರದ ಮುಂದಾಲೋಚನೆ ಇರಬೇಕು. ಆಡಳಿತ ಮಾಡ್ತಕ್ಕಂಥ ಯಾವುದೇ ಸರ್ಕಾರ ಇರಲಿ, ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ಇನ್ನೊಂದಿರಲಿ, ಆದರೆ ಆಡಳಿತ ಮಾಡ್ತಕ್ಕಂಥ ಸರ್ಕಾರಗಳ ಆಲೋಚನೆ ದೂರದೃಷ್ಟಿಯನ್ನ ಇಟ್ಕೊಂಡು ದೇಶದ ಮತ್ತು ಜನರ ಅಭಿವೃದ್ಧಿಯ ಕಡೆ ಇವತ್ತು ವಿಚಾರಗಳನ್ನು ಇಟ್ಕೊಂಡಾಗ ಮಾತ್ರ ಒಳ್ಳೆಯದನ್ನು ನಾವು ಪಡಲಿಕ್ಕಾಗುತ್ತೆ ಪ್ರಜೆಗಳು. ಆದರೆ ಅಂತ ಕೆಲಸವನ್ನ ಇವತ್ತು ತರಲಿಕ್ಕೆ, ಕೊಡ್ಲಿಕ್ಕೆ ಕಾಣ್ರೆ ಯಾರು? ನಾವೇ ತಾನೆ. ಎಲ್ಲದನ್ನೂ ಇವತ್ತು ನಾವು ಬಿತ್ತೀವಿ. ಏನು ಬಿತ್ತಿರ್ತೀವೋ ಅದನ್ನು ಮಾತ್ರ ಬೆಳಿತೀವಿ. ಬಯಸದನ್ನ ಬೆಳೆಯಕ್ಕಾಗೋದಿಲ್ಲ. ಒಳ್ಳೆಯದನ್ನ ಮಾಡಿದ್ರೆ ಒಳ್ಳೆಯದನ್ನ ನಮ್ಮ ಮಕ್ಕಳಿಗೆ, ನಮ್ಮ ಮನೆ ಮೊಮ್ಮಕ್ಕಳಿಗೆ ಇವತ್ತು ಆ ಭಗವಂತ ಕೊಡ್ತಾನೆ. ಆ ದೃಷ್ಟಿಯಲ್ಲಿ ಇಟ್ಕೊಂಡು ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥ ಎರೆಹಂಚನವರು ಏನು ಈ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಬಹಳಷ್ಟು ಆಸಕ್ತಿಯಿಂದ ಇಡೀ ಊರಿನ ಜನ ಬಂದದ್ದು ನೋಡಿದ್ರೆ ನಿಮಗೇನಿಲ್ಲ, ಬಹಳ ಸಮಯನೂ ತಗೊಳ್ಳೋದಿಲ್ಲ, ಬಹಳಷ್ಟು ವೆಚ್ಚನೂ ಆಗೋದಿಲ್ಲ. ಹನಿ ಹನಿ ಕುಡಿದ್ರೆ ಹಳ್ಳ ಅಂತ, ಕಾಳಿ ಕಾಳು ಕುಡಿದ್ರೆ ರಾಶಿ ಅಂತ ಎಲ್ಲರೂ ಕೂಡ ಮನಸ್ಸನ್ನ ಮಾಡಿದ್ರೆ ಬಹುಶಃ ಇದಕ್ಕೇನು ದೊಡ್ಡ ಸಮಯ ತೊಗೊಳ್ಳಿಕ್ಕಿಲ್ಲ. ಆದಷ್ಟು ಬೇಗ ಒಳ್ಳೆಯ ದೇವಸ್ಥಾನವನ್ನು ಕೊಟ್ಟು ನಮ್ಮ ಮಕ್ಕಳಿಗೆ, ಮರಿಮ ಮಕ್ಕಳಿಗೆ ಆ ಭದ್ರೇಶ್ವರನ ಆಶೀರ್ವಾದದ ಜೊತೆಗೆ ಒಂದು ಸಂಸ್ಕಾರ ಇವತ್ತು ಪ್ರತಿ ಊರಲ್ಲಿ ಇರಬೇಕಾಗಿದ್ರೆ ಇಂಥ ದೇವಸ್ಥಾನಗಳ ಜೀರ್ಣೋದ್ಧಾರ ಬೇಕೇ ಬೇಕು. ಇವತ್ತು ಪೂಜರು ಬಂದಿದ್ದಾರೆ, ಪೂಜರು ಆಗಲೇ ಕೂತಾಗ ಹೇಳಿದ್ರು, ಎಲ್ಲ ಕಾರ್ಯಕ್ರಮಗಳಿಗೆ ಎರೆಹಂಚನವರು ಯಾವತ್ತು ಬಿಡೋದಿಲ್ಲ. ಬಹಳ ಒಳ್ಳೆಯ ಜನ, ಒಳ್ಳೆಯದಂದ್ರೆ ಸಂಸ್ಕಾರವನ್ನ ಉಳ್ಳವರು. ಇಲ್ಲಿ ಏನಾದ್ರೂ ಒಳ್ಳೆಯದನ್ನ ಮಾಡ್ಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನ ಪೂಜ್ಯರು ನನ್ನ ಮುಂದೆ ಹೇಳಿದ್ರು. ಅದಕ್ಕೆ ನನಗೆ ಬಹಳ ನಿಮ್ಮೂರ ಮೇಲೆ ವಿಶೇಷವಾದ ಅಭಿಮಾನ ಇದೆ. ನಾನೇ ಹಂಚೋಣ ಆಗ ಅಷ್ಟ ಮಸಾರಿ ನಂದು, ನಿಮ್ದು ಏರಿ ಹೋಲಿಕೆ ಬಹಳ ಇದಾವೆ. ಬಹಳಷ್ಟು ನಾವೆಲ್ಲರೂ ಬದುಕ್ತಕ್ಕಂಥ
ಸರ್ಕಾರ ದೇಶ ನಮಗ ಲಂಕಾದಿಂದ ಹಿಡಿದು ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾ ಇರ್ಬೋದು, ಮಾಲ್ಡೀವ್ಸ್ ಇರ್ಬೋದು, ಅಫ್ಘಾನಿಸ್ತಾನ ಇರ್ಬೋದು, ಎಲ್ಲಾದ್ರೂ ಒಂದು ಶಾಂತಿಯನ್ನ ಕೇಳಿದಿರ? ನೀವೆಲ್ಲ ತರ ಪೇಪರ್ ನೋಡ್ತೀರಿ, ಟಿವಿ ಒಳಗೆ ನೋಡ್ತೀರಿ, ಯಾವ ದೇಶದಲ್ಲೂ ಕೂಡ ಶಾಂತಿ ನೆಮ್ಮದಿ ಅನ್ನೋದನ್ನು ಇಲ್ಲ. ಇವತ್ತು ಈ ದೇಶದಲ್ಲಿ ಆ ಶಾಂತಿಯಿಂದ ನಾವು ಬಾಳ್ಬೇಕಾಗಿದ್ರೆ ನಮ್ಮ ಹಿರಿಯರು ನಮಗೆ ಕೊಟ್ಟಿರ್ತಕ್ಕಂಥ ಈ ಸಂಸ್ಕಾರ, ಈ ಭಾವನೆಯ ಮೂಲಕ ನಾವೆಲ್ಲರೂ ಇಟ್ಟು ಖುಷಿಯಿಂದ ಈ ದೇಶದಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ. ಇವತ್ತು ಮೊನ್ನೆ ಹಬ್ಬ ಆಯ್ತು, ದೀಪಾವಳಿ ಆಯ್ತು, ದಸರಾ ಆಯ್ತು, ಇವೆಲ್ಲ ಭಾಗ ಶ್ರೀಮಂತ ಹಳ್ಳಿಗಳಿವೆ. ನನ್ನ ದೃಷ್ಟಿಯಲ್ಲಿ ಎರೆಹಂಚಾಳ ಇರ್ಬೋದು, ಪೆನ್ನಾಳ ಇರ್ಬೋದು, ಚಿಕ್ಕನ್ ಕೊಪ್ಪ ಇರ್ಬೋದು, ತೊಂಡಾಳ ಇರ್ಬೋದು, ಸಂಗ್ನಾಳ ಇರ್ಬೋದು, ಎಲ್ಲವೂ ಎರೆ ಭಾಗ ಏನದವು ಈ ಕ್ಷೇತ್ರದ ಶ್ರೀಮಂತ ಹಳ್ಳಿಗಳು ಅಂತ ಹೇಳಿ ಎಲ್ಲರೂ ಕರೀತಾರೆ. ಯಾವತ್ತೂ ಬರ ಇರೋದಿಲ್ಲ ಈ ಭಾಗಕ್ಕೆ. ಮತ್ತೆ ಅದ್ರ ತಕ್ಕಂಗೆ ಇಲ್ಲಿ ಒಂದು ಸಂಸ್ಕಾರ ಇದೆ. ಇಲ್ಲಿ ಎಲ್ಲೋ ಗ್ರಾಮಗಳಲ್ಲಿ ನೋಡಿದ್ರೆ ಬಹಳ ಅದ್ಭುತವಾದಂತ ಪರಿಶ್ರಮದಿಂದ ಅತ್ಯಂತ ಹೆಚ್ಚು ಬೆಳೆಗಳನ್ನ ತೆಗೆದು ಒಬ್ಬರಿಗಿಂತ ಒಬ್ಬರು ಇವತ್ತು ಕಾಂಪಿಟೇಟಿವ್ ಆಗಿ ಅಂದ್ರೆ ಸ್ಪರ್ಧಾತ್ಮಕವಾಗಿ ಇವತ್ತು ಬೆಳೆಯನ್ನ ಬೆಳೆದು ಇವತ್ತು ನೆಮ್ಮದಿಯ ಬದುಕನ್ನ ಕಟ್ಕೊಂಡಿರೋದನ್ನು ನಾವೆಲ್ಲರೂ ಕಾಣ್ತೀವಿ. ನೀವೆಲ್ಲರೂ ಕೂಡ ಸ್ಫೂರ್ತಿ ಆ ಭಾಗದ ಜನರಿಗೆ. ಅದು ನಿಮ್ಮ ಗುರ್ತಿಲ್ಲ, ನಿಮ್ಮ ಬೆನ್ನು ನಿಮ್ಮ ಗುರ್ತಾಗಲ್ಲ. ನಿಮ್ಮ ಬಗ್ಗೆ ಮಸಾರಿ ಭಾಗ, ಇನ್ನುಳಿದ ಭಾಗದವರು ಬಹಳ ಹೆಮ್ಮೆಯಿಂದ ನಿಮ್ಮನ್ನ ಒಂದು ಮಾಡೆಲ್ ಮಾಡ್ಕೊಂಡು ಅವರು ಕೂಡ ದುಡಿಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದನ್ನು ನಾನು ಕಾಣ್ತಾ ಇದ್ದೀನಿ. ಇಂಥ ಸಂದರ್ಭದೊಳಗೆ ಇವತ್ತು ನೀವು ಕೂಡ ಇಲ್ಲಿ ಈ ಊರೇ ನಾನು ಈ ಬರ ಮುಂದೆ ನೋಡಿದೆ ಭಿನ್ನಾಳು. ಅವತ್ತೇನು ಚಕಡಿ ನಿಂದಿರಿಸಿದ್ವಿ, ಇವತ್ತು ಮನೆ ಮುಂದೆ ರಸ್ತೆ ಮುಂದೆ ಎಲ್ಲವೂ ಕೂಡ ಒಂದೊಂದು ಮನೆಗೆ 2-3 ಟ್ರ್ಯಾಕ್ಟರ್ಗಳು. ಹೌದಾನೆ? ಅಷ್ಟೊಂದು ಇವತ್ತು ಭೂಮಿಯ ಮೇಲೆ ವಿಶ್ವಾಸವನ್ನ ಇಟ್ಟು ಭೂಮಿ ತಾಯಿಯನ್ನ ನಂಬಿ ಅತ್ಯಂತ ಶ್ರದ್ಧೆಯಿಂದ ನಾವು ದುಡಿತಕ್ಕಂಥ ಈ ಭಾಗದ ಜನರನ್ನ ನೋಡಿದಾಗ ಇವರು ನಿಜವಾದ ದೇಶಕ್ಕೆ ಅನ್ನ ಕೊಡೋ ರೈತರು ಅಂತ ಹೇಳಿ ಬಹಳ ಗರ್ವದಿಂದ ನಾವು ಹೇಳ್ಬೇಕಾಗುತ್ತೆ. ಇವತ್ತು ನಮಗೆ ಸರ್ಕಾರಗಳು ಅದಾವು, ಮೇಲೆ ಎಲ್ಲ ಸರ್ಕಾರಗಳು ಇರ್ತವೆ. ನಮ್ಮ ರೈತರಿಗೆ ಪೂರಕವಾದಂತಹ ಸರ್ಕಾರಗಳನ್ನ ನಾವೆಲ್ಲರೂ ಆಸೆ ಪಡ್ತೀವಿ. ಒಂದು ಸಣ್ಣ ಗುಡಿ ಕಟ್ಟಿವಿ. ಇವತ್ತು ನಿಮ್ಮವರೆಲ್ಲರೂ ಕೂಡ ದೊಡ್ಡ ಗುಡಿ ನೋಡ್ಬೇಕು ಅನ್ನೋ ನಮ್ಮ ಆಸೆ. ಆ ದೊಡ್ಡ ಗುಡಿಯನ್ನು ಕಟ್ಟಕ್ಕೆ ನಿಮ್ಮೆಲ್ಲರೂ ಕೂಡ ದೊಡ್ಡ ಹೃದಯ ಮುಖ್ಯ ಆಗುತ್ತೆ. ಆ ದೊಡ್ಡ ಹೃದಯ ನಂಬಿಕೆಯಿಂದ ಆ ಗುಡಿಯನ್ನು ಕೊಟ್ಟರೆ ನಾನು ನಿಮ್ಮ ಜೊತೆಗೆ ಇರ್ತೀನಿ. ನಾನೇನು ಇರೋದಿಲ್ಲ ಅಂತ ಅನ್ನೋದಿಲ್ಲ. ಗುಡಿ ಕಟ್ಟಾಗ ಅನೇಕ ಸಂದರ್ಭದೊಳಗ ನಿಮ್ಮ ಜೊತೆ ಇರಬೇಕಾಗುತ್ತೆ. ನಾನು ಕೂಡ ನಿಮ್ಮ ಜೊತೆ ಇರ್ತೀನಿ ಅನ್ನೋ ಮಾತನ್ನು ಹೇಳಿ ಇವತ್ತೇನು ಮೊನ್ನೆ ಈಶಣ್ಣವರು ಇವರೆಲ್ಲರೂ ಕೂಡ ಕೂಡಿ ಬಂದಾಗ ನಾನು ಯೂಶ್ವಲಿ ಬರೋದು ಬಿಟ್ಬಿಟ್ಟು ನಿಂತಿಟ್ಲಾಗಿ ಹೆಚ್ಚಿಗೆ ಬರೋದು ಬೇಡ, ನೀವು ಮಾಡ್ರಿ ಅಂತ ಹೇಳ್ತಿರ್ತೀನಿ. ಆದ್ರೆ ಮತ್ತೆ ನಿನ್ನೆ ಬಂದು ಇಲ್ಲ ನೀವು ಬರಕಬೇಕಂದಾಗ ನಾನು ಕೂಡ ನಿಮ್ಮ ಒಟ್ಟಿಗೆ ಬಂದು ಕುಂದ್ರಾಡ 2 ಬಾಟ್ ಹಂಚುವ ದೃಷ್ಟಿಯಿಂದ ನಿಮ್ಮ ಜೊತೆಗಿದ್ದೀನಿ. ಇವತ್ತೇನು ನಮ್ಮ ಬಡ್ಡಿ ಸೌಕಾರ ಇವರು ಬಹಳ ಭಕ್ತೂರು ಸೌಕಾರ ಒಳ್ಳೆ ಅದ್ಭುತವಾದಂಥ ಗುಡಿಯನ್ನು ಕಟ್ಟಾರ. ಇವತ್ತು ಯಾರಾದ್ರೂ ಒಬ್ಬ ನಿಂದಿರ್ಬೇಕಾಗತ್ತೆ, ಕೈ ಕೊಟ್ಕೊಂಡು ಜವಾಬ್ದಾರಿ ಹೊತ್ತು ನಿಂತಾಗ ಎಲ್ಲರೂ ಕೈ ಜೋಡಿಸ್ತಾರ. ಆದ್ರೆ ಆ ರೀತಿಯ ಕೈಯನ್ನ ಅಲ್ಲಿ ಆ ಭಾಗದ ಜನ ಜೋಡಿಸಿ ಬಹಳ ಅದ್ಭುತವಾದಂತ ಗುಡಿಯನ್ನು ಕಟ್ಟಿದ್ದಾರೆ. ಈರಪ್ಪಂದು ಹೇಳಿದ್ರು ಈಗ ನಮ್ಮ ಈಶಾಣ್ಣ ಬಹಳಷ್ಟು ಗುಡಿಗೆ ತನ್ನದೇ ಆದ ಸಹಾಯವನ್ನ ಮಾಡೋಣ ಅಂತ ಹೇಳಿ ಕರ್ಬಸಪ್ಪನವರು ಕೂಡ ನಾನು ಹೋಗಿ ಅವ್ರ ಗುಡಿ ನೋಡ್ಕೊಂಡ್ ಬಂದೆ. ಒಳ್ಳೆ ಅದ್ಭುತವಾದಂತ ಇವತ್ತು ವಿಭೇದೇಶ್ವರ ದೇವಸ್ಥಾನವನ್ನ ಪೂರ್ತಿ ಕಲ್ಲಿನಲ್ಲಿ ಕಟ್ಟಿದ್ದಾರೆ. ಬಹಳ ಖುಷಿ ಅನಿಸ್ತು ನನಗೆ. ಆ ತರದ ಇವತ್ತು ಅವ್ರೇನು ಯಾವುದು ರಾಜಕೀಯ ಬೇಕನ್ನೋರಲ್ಲ. ಇವತ್ತು ರಾಜಕೀಯದಿಂದ ನಾನು ಏನಾರ ಆಗ್ಬೇಕು ಅನ್ನೋ ಕಾರಣಕ್ಕಾಗಿನೇ ಮಾಡಿದವರು ಅವ್ರಂಕರ ಅಲ್ಲ. ಅದಕ್ಕೆ ಇವತ್ತು ಯಾರಾದ್ರೂ ಊರಿನಲ್ಲಿ 4 ಮಂದಿ ಇಂಥ ಊರಿನ ಪರವಾಗಿ ಒಳ್ಳೆ ವಿಚಾರಗಳನ್ನು ಹೊಂಟಾಗ ನಾವು ಊರಿನ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಬೆಂಬಲಿಸಿದಾಗ ಮಾತ್ರ ಊರಿಗೆ ಒಳ್ಳೆಯ ಕೆಲಸಗಳನ್ನು ಮಾಡ್ಲಿಕ್ಕಾಗುತ್ತೆ ಅಂತ ನಿಮ್ಮ ಊರಿನ ಹಿರಿಯರೆಲ್ಲರೂ
ಒಟ್ಟಾಗಿ ಮಾಡ್ತಕ್ಕಂಥ ಈ ಕೆಲಸಕ್ಕೆ ನೀವೆಲ್ಲರೂ ಕೂಡ ಕೈ ಜೋಡಿಸಿ ಆದಷ್ಟು ಬೇಗ ಆ ಗುಡಿಯನ್ನ ಇವತ್ತು ಜನರಿಗೆ ಅರ್ಪಿಸುವಲ್ಲಿ ಇವತ್ತು ನಿಮ್ಮೆಲ್ಲರ ಸಹಕಾರ ಇರುತ್ತೆ ಅನ್ನೋ ಮಾತನ್ನು ಹೇಳಿ ಇವತ್ತಿನ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಬಂದು ಎರಡು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಹೇಳ್ತೀನಿ. ಈಗಳಿಗೂ ಸಹಿತ ಒಂದು ಜೋರಾಗಿ ಚಪ್ಪಾಳೆಗಳನ್ನು ತಟ್ರಿ ಅನ್ನುವಂಥದ್ದು. ಆ ನಿಟ್ಟಿನೊಳಗೆ ಏನು ನಮ್ಮ ಹಿರಿಯರು ಯುವಕರು ಕೂಡ್ಕೊಂಡು ಒಂದು ಏನು ಸುಂದರವಾದ ದೇವಸ್ಥಾನದ ಚಿತ್ರಣವನ್ನು ತೋರಿಸ್ತಾರೆ, ಅದಕ್ಕೆಲ್ಲ ಕಂಕಣಬದ್ಧರಾಗಿ ನಾವು ನೀವು ಕೂಡಿ ಸೇವೆಯನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ, ಅದಕ್ಕೆ ಕುರ್ಚಿಗೆ ಭಾಳ ಚೆನ್ನಾಗಿರ್ಬೇಕು. ಚೆನ್ನಾಗಿತ್ತಂದರೆ ಕಳೆ ಚೆನ್ನಾಗಿ ಹೋಗ್ತತಿ. ಅದು ಕುರ್ಚಿಗೆ ಭಾಳ ಪೂಜೆ ಮಾಡ್ಕೊಂತ ಅದನ್ನು ಒಳಗಿಟ್ವಿ ಅಂತಂದ್ರೆ ಅದು ಏನಾಗ್ತೈತಿ, ತುಕ್ಕು ಹಿಡಿತೈತಿ. ಅದಕ್ಕೆ ಇನ್ನೊಂದು ಆಡು ಭಾಷೆದೊಳಗೆ ಏನಂತೀರಿ, ಜಂಗ್ ಅಂತೀರಿ, ಜಂಗ್ ಹಿಡಿತೈತಿ ಅಂತೀರಿ. ಹಂಗೆ ನಾವು ಸಹಿತ ಜಂಗ್ ಹಿಡಿಲಾರ್ದಂಗೆ ಆಗಬೇಕು ಅಂತಂದರೆ ಒಂದಿಷ್ಟು ನೋಡಪ್ಪ, ನಮ್ಮೂರೊಳಗೆ ಈ ಗದಗ ಭಾಗಕ್ಕೆ ಬಂದರೆ, ಕೊಪ್ಪಳದ ಭಾಗಕ್ಕೆ ಹೊಂಟ್ರೆ ಒಂದು ಪ್ರೇಕ್ಷಣೀಯ ಸ್ಥಳಗಳು ಯಾವಿದಾವೆ ಅಂತ ಯಾರಾದರೂ ಕೇಳಿದರೆ, ಪ್ರೇಕ್ಷಣೀಯ ಸ್ಥಳಗಳು ಯಾವಿದಾವೆ ಅಂತ ಕೇಳಿದರೆ ಅದರಲ್ಲಿ ಲಕ್ಕುಂಡಿ ಅಂತ ಹೆಸರು ಬರ್ತದೆ, ಇಟಗಿ ಅಂತ ಹೆಸರು ಬರ್ತದೆ, ಕೊಪ್ಪಳದ ಗವಿಸಿದಪ್ಪಜ್ಜವರ ಮಠ ಅಂತ ಹೆಸರು ಬರ್ತದೆ, ಇಟಗಿಯ ಮಹಾದೇವ ದೇವಾಲಯ, ಕುಕ್ಕನೂರಿನ ಕಲ್ಲಿನಾಥೇಶ್ವರ ದೇವಾಲಯ ಅಂತ ಹೆಸರು ಬರ್ತೈತಲ್ಲ. ಮತ್ತೊಂದು ಹೆಸರು ಎಲ್ಲಪ್ಪ ಇರಬೇಕು ಅಂತಂದರೆ ಅದು ಎರೆಂಚನಾಳ ದೇವಸ್ಥಾನ ನೋಡೇ ನಾವು ಮುಂದೆ ಹೋಗಬೇಕು ಅನ್ನುವಂಥದ್ದು ನಿಮ್ಮೆಲ್ಲರ ಕನಸಾಗಿರಲಿ ಅನ್ನುವಂಥದ್ದು. ಆ ನಿಟ್ಟಿನೊಳಗೆ ತಾವೆಲ್ಲ ಬೆಳೆಸ್ರಿ ಅಂತ ಹೇಳ್ತಾ, ಬಹುಶಃ ಈ ಕಾರ್ಯಕ್ರಮ ನನಗನ್ನಿಸುತ್ತೆ ಅತ್ಯಂತ ಪಾರದರ್ಶಕವಾಗಿರ್ತಕ್ಕಂಥ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ನಮ್ಮ ಸಾಹಿತಿಗಳಾಗಿರ್ತಕ್ಕಂಥ ಶಂಭು ಬಳಗ್ಯಾರವರು ಅನೇಕ ಗಣ್ಯಮಾನ್ಯರು ಆಗಮಿಸಿದ್ದು ಬಹಳಷ್ಟು ಸಂತೋಷ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಿಜಕ್ಕೂ ಸಹಿತ ಇದನ್ನು ನಾವು ಬಹಳ ಸಂಶೋಧನೆ ಮಾಡಿದ್ದೇವೆ. ಪತ್ರಿ ಬೀಜಗಳನ್ನು ತೆಗೆದುಕೊಂಡು ಹೋಗಿ ನಾವು ಕೆಲವು ಆಯುರ್ವೇದಿಕ್ ಔಷಧಿಗಳನ್ನು ಪೂಜ್ಯರಿಂದ ಅವರು ಅಪ್ಪಣೆ ಕೊಡ್ತಿದ್ದನ್ನು ನೋಡಿ ಕಲ್ತಿದ್ವಿ ನಾವು. ಆದ್ರೆ ಭಾಳ ಅದನ್ನು ತೊಗೊಂಡು ಹೋಗಿ ನಾವು ಸಸಿ ಮಾಡಬೇಕು, ಬೀಜವನ್ನು ಸಸಿ ಮಾಡ್ಬೇಕಂತ ಭಾಳ ಪ್ರಯತ್ನ ಮಾಡಿದ್ದೀವಿ, ಆಗಿಲ್ಲ. ಆದರೆ ನಮ್ಮ ಸ್ವಾಮಿಗಳು ಭಾಳ ಚಲೋ ಕೆಲಸ ಮಾಡ್ಯಾರ. ಅದನ್ನು ತೊಗೊಂಡೋಗಿ ಒಳ್ಳೆಯ ಉತ್ತಮ ರೀತಿಯಲ್ಲಿ ನಾವು ಬೆಳೆಸ್ಬೋದು ಅನ್ನುವಂಥದ್ದನ್ನು ನಮಗೆ ತೋರಿಸ್ತಿದ್ದಾರೆ. ಆ ನಿಟ್ಟಿನೊಳಗೆ ಇದು ಮುಂದಿನ ದಿನಮಾನಗಳಲ್ಲಿ ಈ ಪತ್ರಿ ಬಸವೇಶ್ವರದ ಪತ್ರಿವನದ ಪತ್ರಿ ಸಸಿಗಳು ಮುಂದೆ ಎಲ್ಲ ಭಾಗದಲ್ಲಿ ಪಸರಿಸಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಯುವಕರು ಆ ನಿಟ್ಟಿನೊಳಗೆ ಭಾಳ ಒಳ್ಳೆಯ ಕೆಲಸ ಮಾಡ್ಯಾರ. ಗುಜರಾತ್ ಇನ್ನೊಂದು ಮುನ್ನೊಂದು ಎಲ್ಲ ಕಡೆ ಹೋಗಿ ಭಾಳ ಪ್ರಯತ್ನ ಪಟ್ಟಾರ. ನಾವು ಫೀಲ್ಡ್ ವರ್ಕ್ ಮಾಡ್ಬೇಕಂದ್ರೆ PhD ಓದ ಮುಂದೆ ಫೀಲ್ಡ್ ವರ್ಕ್ ಮಾಡೋ ಮುಂದೆ ಬೇಸರ ಮಾಡ್ಕೊತಿದ್ವಿ. ಆದ್ರೆ ಅವು ಹುಡುಗರು ಇಂಜಿನಿಯರ್ ಅದಾರ, ಪೊಲೀಸ್ ಅದಾರ, ಡಾಕ್ಟರ್ ಅದಾರ, ಇನ್ನೊಂದು ಅದಾರ. ಆ ಎಲ್ಲ ಬಿಟ್ಟು ನಮ್ಮೂರಿನ ಮಠ, ನಮ್ಮೂರಿನ ದೇವಸ್ಥಾನ, ನಮ್ಮೂರಿನ ಶಿಖರ ಗಗನಕ್ಕೇರಬೇಕು ಅನ್ನುವಂಥ ಮಹಾದಾಶೆಯನ್ನು ಹೊತ್ತಿರ್ತಕ್ಕಂಥ ಯುವಕರದಾರಲ್ಲ, ನಿಜಕ್ಕೂ ಎರೆಂಚನಾಳ ಧನ್ಯ ಅನ್ನುವಂಥದ್ದು. ಯಾಕಂದರೆ ನಾವು ಭಾಳ ಊರುಗಳ ಗಣಪತಿ ಹಬ್ಬ ಅವರು ನನಗೆ ಕಾರ್ಯಕ್ರಮಕ್ಕೆ ಕರೆದಿದ್ರು. ಅವರು ಒಂದು ಮಾತು ಹೇಳಿದ್ರು, ನಾವು DJ ಹಚ್ಚಲ್ರಿ, ಒಳ್ಳೆ ಕೆಲಸ. ಅದು ನನ್ನ ನಂತರ ಅಚಾನಕ್ಕಾಗಿ ನಾವು ಸಿಂಗ್ಟಾಲ್ ಹೋದ ದೇವಾಲಯ ನೋಡಿದ್ವಿ. ಸನ್ಮಾನ್ಯ ಕರ್ವಸಪ್ಪನವರು ಹಂಚಾಳ, ಅವ್ರು ನಮ್ಮ ಗ್ರಾಮದವ್ರ, ಅವ್ರ ಪೂರ್ವ ಅಡ್ರೆಸ್ ನಾಗರೆಡ್ಡಿ ಅವ್ರ ಅಂತ. ಏನು ನಮ್ಮ ಗ್ರಾಮದವರು ಅಲ್ಲಿ ಭವ್ಯವಾದ ನಿರ್ಮಾಣ ನೋಡಿಂದೆ, ಅದು ಕೂಡ ನಮ್ಗೆ ಸ್ಫೂರ್ತಿ ಆಯ್ತು. ಅದರ ನಂತರ ಇವತ್ತು ದೇವಾಲಯವನ್ನು ನಿರ್ಮಾಣ ಮಾಡಿ ಇವೆಲ್ಲ ಸ್ಫೂರ್ತಿ ನಾವು ಎಲ್ಲಿ ನಾವು ಸ್ಫೂರ್ತಿ ಕಲಿಬೇಕಂತಂದ್ರೆ ಸ್ಫೂರ್ತಿದಾಯಕ. ನಮ್ಮಲ್ಲಿ ಹಲವಾರು ಜನರು ಲಕ್ಷ ಗಟ್ಟಲೆ ಕೊಟ್ಟಾರ, 25,000 ಕೊಟ್ಟಾರ. ಎಲ್ಲಾ ಶಿಕ್ಷಕ ವರ್ಗ ಕಲ್ಪನೆ ಹೇಗೈತೆ ಅಂತ ನಮ್ಮ ಯುವಕ ಬಾಂಧವರು ಇವತ್ತು ಯುವಕರಿದ್ದಕ್ಕಿನ್ನು ಮೊದಲ ಒಂದು ಕಾರ್ಯಕ್ರಮ ಮಾಡಿದ್ವಿ. ನಿಮ್ಗೆ ಎಲ್ಲರಿಗೂ ಗೊತ್ತೈತೆ ಇಲ್ಲ ಎಲ್ಲಿ ಅಂತಂದ್ರ ಗ್ರಾಮದ ಈಗೇನು ಶಾಲೆ ಐತಲ್ಲ, ಶಾಲೆ ಅಲ್ಲಿ ಇದು ಪಂಚಾಯತಿಯಿಂದ ಶಾಲೆಯೊಳಗೆ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅದು ನಮ್ಮ ಹಡಗಲಿ ಅಜ್ಜರ ನೇತೃತ್ವದಾಗ ಅಲ್ಲಿ ನಮಗೆ ಕಲ್ಪನೆ ಮೂಡಿತು. ಅವತ್ತ ಯುವಕರು ಬೆಂಗಳೂರು ದುಡಿಯಂತ ಯುವಕರು ನಮ್ಮ ಮನಸ್ಸಿನೊಳಗ ಬೇರೂರಿಸಿದ್ರು. ಏನಪ್ಪಾ ಅಂತಂದ್ರ ನಮ್ಮಲ್ಲಿ ಒಂದು ದೇವಾಲಯ ನಾವು ಕಟ್ಟೋಣ ಅನ್ನೋ ಒಂದು ವಿಚಾರವನ್ನ ನಮ್ಮೆಲ್ಲ ಹಿರಿಯರ
ಹಿರಿಯರು ಕೂಡ ಮಾತಾಡಿದಾಗ ಶ್ರೀಗಳವರ ನೇತೃತ್ವದೊಳಗೆ ಅವತ್ತು ಮಾತಾಡಿದಾಗ ನಮ್ಮ ಭಾವನೆ ಮೂಡೈತಲ್ಲ, ಇದು ನಮ್ಮೆಲ್ಲರ ಭಾವನೆಗೆ ಕಲ್ಪನೆ ಆಗಿತ್ತಪ್ಪ ಅಂತಂದ್ರ ಅದು ಇವತ್ತಿನ ಬೆಂಗಳೂರು ದುಡಿಯಂತ ಯುವಕರು, ಆಮೇಲೆ ಹಲವಾರು ಇವತ್ತು ಸಂಜೀವನ ಅಂತ ಹಲವಾರು ಯುವಕರು ಹೆಸರೇಕಂತೂ ಅದ ನೂರಾರು ಯುವಕರು ಇದಾರೆ. ಅವರ ಕಲ್ಪನೆ ಭೂಮಿ ಪೂಜಾ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ನಡೆದಾಡುವ ದೇವರು ನಮ್ಮ ನಿಮ್ಮೆಲ್ಲರ ಪರಮ ಪೂಜ್ಯ ಗಿರಿಶಾಂತವರ ವಾಸವನ ಪಾದಗಳಿಗೆ ನಮಸ್ಕರಿಸಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಮ್ಮೆಲ್ಲರಿಗೂ ತಮ್ಮದಾದ ಭಾಷೆಯಲ್ಲಿ ಮಾರ್ಗದರ್ಶನ ಮಾಡುವಂತ ಸರಳ ಸಜ್ಜನರು, ಮಾಜಿ ಮಂತ್ರಿಗಳು, ನನ್ನ ಮಾರ್ಗದರ್ಶಕರು ಮತ್ತು ಸಂಬಂಧಿಗಳಂತ ಸನ್ಮಾನ್ಯ ಅಲಪಚ್ಚ ಸಾಹೇಬರು, ಇಲ್ಲಿರುವ ಹಿರಿಯರು, ಆತ್ಮೀಯರು, ಸಮಾಜ ಸೇವೆಯನ್ನ ಮೈಗೂಡಿಸಿಕೊಂಡಂತವರು, ಹಿರಿಯರಂತ ಸಹೋದರ ಶ್ರೀ ಕರಬಸಪ್ಪಣ್ಣ ಹಂಚಿನಾಳ್ ಅವರು, ಸಹೋದರ ಸಮಾಜ ಸೇವಕ ಜಿಲ್ಲಾ ಅಧ್ಯಕ್ಷ ಅಂತ ಸನ್ಮಾನ್ಯ ಕಳಕನಗೌಡರು ಇದ್ದಾರೆ. ಜೊತೆಗೆ ಆತ್ಮೀಯ ಸಹೋದರ ರಾಜಕಾರಣಿ ಕಳಕಪ್ಪ ಕಂಬಳಿಯವರು ಮತ್ತು ವೇದಿಕೆ ಮೇಲೆ ಉಪನ್ಯಾಸಕರು, ಆತ್ಮೀಯಗಳು ತಮ್ಮದೇ ಆದ ಶೈಲಿಯಲ್ಲಿ ಇಡೀ ನಾಡಿನಾದ್ಯಂತ ಕಂಪನ್ನ ಬೀರುವಂತ ಡಾಕ್ಟರ್ ಶಂಭು ಬಳಿಗಾರ್ ಅವರೇ, ಅವರಿಂದ ಸಮಯದ ಅಭಾವ ಅತ್ಯಂತ ಸುಂದರವಾಗಿ ಸಂಘಟೇಶ್ವರ ಪ್ರಸಾದ ಸೇವಾ ಸಮಿತಿಯವರೇ, ಹೆಚ್ಚು ಸಂಖ್ಯೆಯಲ್ಲಿ ಪಾಲ್ಗೊಂಡಂತ ತಾಯಿಂದರೆ, ಗ್ರಾಮದ ಹಿರಿಯರೇ, ರೈತ ಬಾಂಧವರೇ, ಯುವಕ ಮಿತ್ರರೇ, ಎಲ್ಲ ಬಂಧುಗಳೇ, ಇದು ನಿಜವಾಗಲೂ ಮನಸ್ಸಿಗೆ ಸಂತೋಷ ಇರತಕ್ಕಂತ ಕಾರ್ಯಕ್ರಮ. ಜೊತೆಗೆ ಯರೇಂಚನಾಳ ಗ್ರಾಮದ ಎಲ್ಲ ತಾಯಿಂದರ, ಗ್ರಾಮದ ರೈತರ ಒಂದು ಭಾವನೆಗಳನ್ನ ಅರ್ಥ ಮಾಡ್ತಕ್ಕಂಥ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದ ನಾನು ಭಾವಿಸಿದ್ದೇನೆ. ಆತ್ಮೀಯರೇ, ನಾವೆಲ್ಲರೂ ಈಗಾಗಲೇ ಆಲಪಚ್ಚ ಅವರು ಸುಂದರವಾಗಿ ಮಾತನಾಡಿದ್ದಾರೆ. ಇವತ್ತು ನಾವೆಲ್ಲರೂ ಆಧುನಿಕ ಕಾಲಘಟ್ಟದಲ್ಲಿದ್ದೇವೆ. ನಾವೆಲ್ಲರೂ ನಮ್ಮ ಮಕ್ಕಳಿಗೆ ವಿದ್ಯೆಯನ್ನು ಕೊಡ್ತೇವೆ. ಶೈಕ್ಷಣಿಕ ನಾವು ಬಹಳಷ್ಟು ಮುಂದುವರೆದಿದ್ದೇವೆ. ಆದ್ರೆ ಮನುಷ್ಯರಿಗೆ ಕೇವಲ ವಿದ್ಯೆ ಮಾತ್ರ ಸಾಕಾಗೋದಿಲ್ಲ. ವಿದ್ಯೆ ಜೊತೆಗೆ ನಮ್ಮ ಸಂಸ್ಕಾರ ಕೂಡ ನಾವು ಕೊಡಬೇಕಾಗ್ತದೆ. ಮಕ್ಕಳಿಗೆ ಮುಂದಿನ ಪೀಳಿಗೆ ಸುಂದರವಾದ ಬದುಕನ್ನು ಕಟ್ಟಿಬೇಕಾದ್ರೆ ಒಂದು ಉತ್ತಮವಾದ ಸಂಸ್ಕಾರ ಕೂಡ ನಾವು ಕೊಡಬೇಕಾಗ್ತದೆ. ನಮಗೆ ನಮ್ಮ ತಂದೆ ತಾಯಿ ಹಿರಿಯರು ಏನೋ ಒಂದು ನಮ್ಮ ಬದುಕಿಗೆ ಅರ್ಥಪೂರ್ಣ ಬದುಕುಂಟಾಗಬಹುದು. ನಮ್ಗೆ ಮನಸ್ಸಿಗೆ ಶಾಂತಿ ಸಮಾಧಾನ ನೆಮ್ಮದಿ ಸಿಗಬೇಕಾದ್ರೆ ದೇವಸ್ಥಾನದಲ್ಲಿ ನಾವು ಹೋಗಿ ಪೂಜೆ ಮಾಡ್ತಕ್ಕಂತಿರಬಹುದು. ಇದು ನಮ್ಗೆ ಇವತ್ತು ನಿಮ್ಮದಿಲ್ಲ. ಇದು ಹಿರಿಯರಿಂದ ನಾವು ಮಾಡಿ ಇವತ್ತು ಕೂಡ ಅವ್ರದ್ದು ದಾರಿಯಲ್ಲಿ ಬರ್ತಕ್ಕಂಥವ್ರು. ಯಾಕೆ ಮಾತಾಡ್ತಿದ್ರೆ ಇವತ್ತು ಈಗಾಗಲೇ ಏನು ಪ್ರಾಸ್ತಾವಿಕ ಮಾತನಾಡಿದ್ರು. ಈ ಗ್ರಾಮ ಐತಿಹಾಸಿಕ ಒಂದು ಗ್ರಾಮ. ಈ ಗ್ರಾಮದಲ್ಲಿ ಶರಣರು ಸಂತರು ನೆಲೆಸಿದಂತ ಈ ನಾಡಿನಲ್ಲಿ ಇವತ್ತು ಇಂಥ ಐತಿಹಾಸಿಕ ಗ್ರಾಮದಲ್ಲಿ ನಾವು ಈ ಪವಿತ್ರ ಏನೋ ಒಂದು ಪತ್ರೇಶ್ವರ ಒಂದು ಕ್ಷೇತ್ರದಲ್ಲಿ ನಾವು ಇವತ್ತು ಸುಂದರವಾದ ದೇವಾಲಯಗಳನ್ನ ನಿರ್ಮಾಣ ಮಾಡಬೇಕಂತ ಏನು ಗ್ರಾಮದ ಹಿರಿಯರಿಗೂ ಸಂಕಲ್ಪ ಮಾಡಿದ್ರೆ ನಿಜವಾಗ್ಲೂ ಒಂದು ಒಳ್ಳೆಯ ಸಂಕಲ್ಪ ಅಂತ ಭಾವಿಸಿದ್ದೇನೆ. ಇಂಥ ಪವಿತ್ರ ಏನು ಕಾರ್ಯದಲ್ಲಿ ಪಾಲ್ಗೊಂಡಂತ ಈಶಪ್ಪನಿರ್ಬೋದು, ನಮ್ಮ ನಾಗರಿಕರಿರ್ಬೋದು, ಗ್ರಾಮದ ಎಲ್ಲ ಹಿರಿಯರು ಇವತ್ತು ನಿಮ್ಮೆಲ್ಲರಿಗೂ ಸ್ಫೂರ್ತಿ ಅಂದ್ರೆ ಇವತ್ತು ವೇದಿಕೆ ಮೇಲೆ ಇಬ್ರು ಮಹಾನ್ ದಿಗ್ಗಜರು. ಒಂದ್ ಕಡೆಗೆ ನಮ್ಮ ಆಲಪಾಚಾರ್ಯ ಸಾಹೇಬರು, ಇನ್ನೊಬ್ರು ಕರಬಸಪ್ಪಣ್ಣವರು. ಅವ್ರು ನೋಡಿ ಬಸವಂತನಲ್ಲಿ ಅತ್ಯಂತ ಸುಂದರವಾದ ದೇವಸ್ಥಾನ ಅವ್ರ ನೇತೃತ್ವದಲ್ಲಿ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಕರಬಸಪ್ಪಣ್ಣವರು ಕೂಡ ಏನ್ ಸಿಂಗ್ತಾಲೂರು ಆಂಜನೇಯ ದೇವಸ್ಥಾನ ಕೂಡ ಎಲ್ಲರಿಗೂ ಮಾಡಿರತಕ್ಕಂತ ಒಂದು ದೇವಸ್ಥಾನ ಕಟ್ಕೊಂಡು ಅದರ ಒಂದು ಅಧ್ಯಕ್ಷರಾಗಿ ಇವತ್ತು ಅವರು ಮುಂದೆ ಹೋಗ್ತಾ ಇದ್ದಾರೆ. ಇಂಥ ಮಾದರಿ ವ್ಯಕ್ತಿಗಳನ್ನ ನಾವು ಸ್ಫೂರ್ತಿ ಆಗ್ತೇವೆ. ಈಗಾಗಲೇ ಇದು ಸುಮಾರು 2 ಕೋಟಿ ವೆಚ್ಚದಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮದಲ್ಲಿ ಕೂಡ ಏನು ಹನಿ ಹನಿ ಗುಡಿದ್ರೆ ಹಳ್ಳ, ತೆನೆ ತೆನೆ ಗುಡಿದ್ರೆ ರಾಶಿ ಅಂತ ನಾವು ಹೇಳ್ತೇವೆ. ಇವತ್ತು ಜನಗಳು ಮನಸ್ಸು ಮಾಡಿದ್ರೆ ಯಾವುದೂ ದೊಡ್ಡದಾಗ್ತದೆ ಕೆಲಸ ಇಲ್ಲ. ಈ ಸಂಕಲ್ಪ ಅತ್ಯುತ್ತಮವಾಗಿದೆ. ಈ ಗ್ರಾಮದಲ್ಲಿ ಒಳ್ಳೆಯ ಒಂದು ಎಲ್ಲರ ಸಹಕಾರದಿಂದ ಒಂದು ದೇವಸ್ಥಾನ ನಿರ್ಮಾಣವಾಗ್ತದೆ. ನನಗೂ ಕೂಡ ಗ್ರಾಮದ ಹಿರಿಯರು 2-3 ಸಾರಿ ಮನೆಗೆ ಬಂದು ಯಾವುದೇ ಕಾರಣಕ್ಕೂ ನಮ್ಗೆ ಗ್ರಾಮ ಬರಬೇಕು, ಕಾರ್ಯಕ್ರಮ ಪಾಲ್ಗೊಳ್ಳಿದಾಗ ನಾನು ಖಂಡಿತವಾಗಿ ಬಂದೇ ಬರ್ತಾ ಹೇಳಿದ್ದೀನಿ. ನಾನು ಕೂಡ ನಿಮ್ ಜೊತೆಗಿರ್ತೇನೆ. ನನ್ನ ಕೈಲಾದ ಸೇವೆಯನ್ನು ಕೂಡ ನಾನು ಕೂಡ ಮಾಡ್ತೇನೆ ಅಂತ ಹೇಳ್ಕೊಂಡು ಈ ಗ್ರಾಮದ ಜನರ ಒಂದು ಎಲ್ಲ ಒಗ್ಗೂಡಿಕೆ ನೋಡಿ ನಿಜವಾಗಲೂ ಸಂತೋಷವಾಗ್ತದೆ. ಯಾಕಂದ್ರೆ ಇವತ್ತು ಯಾವುದೇ ನಮ್ಮ ದೇಶ ಅಂತ ದೇಶ ಇವತ್ತು ವಿವಿಧ ಜಾತಿಗಳಲ್ಲಿ ನಾವು ಏಕತೆಯನ್ನು ಕಾಣ್ತಕ್ಕಂಥ ದೇಶ. ಅಂತ ದೇಶ ಇವತ್ತು ನಾವು ಸಮೃದ್ಧವಾಗಿರ್ಬೇಕು. ನಾವೆಲ್ಲರೂ ಕೂಡ ಭಾರತ ಮಾತೆಯ ಮಕ್ಕಳು ಅಂತಿಕೊಂಡು ನಾವು ಯಾವುದೇ ಜಾತಿ ಮತ ಪಂಥವನ್ನು ಮತ್ಕೊಂಡು ಇಂಥ
ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಒಗ್ಗೂಡ್ತೇವೆ, ನಾವೆಲ್ಲರೂ ಸೇರ್ಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತೇವೆ ಅಂತ ತಾವೇನು ಸಂಕಲ್ಪ ತೊಗೊಂಡಿದ್ರಿ. ನಿಜವಾಗ್ಲೂ ಈ ಗ್ರಾಮದ ಒಂದು ಹೆಮ್ಮೆ ಹೆಗ್ಗಳಿಕೆ ನಾನು ಬಯಸಿ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನನ್ನನ್ನು ಕರೆಸಿ ಮಾತಾಡಲಿಕ್ಕೆ ಅವಕಾಶ ಒಂದು ಎಲ್ಲ ಗ್ರಾಮದ ಹಿರಿಯರಿಗೆ, ರೈತರಿಗೆ, ಯುವಕರಿಗೆ, ಸಂಘಟನೆಗೆ ವಂದಿಸಿ ನನ್ನ ಮಾತು ಮುಗಿತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದೇವಾಲಯದ ಭೂಮಿ ಪೂಜಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಹೂವಿನ ಹಡಗಲಿಯ ಶಾಖಾ ಶ್ರೀ ಗವಿಮಠದ ಪರಮ ಪೂಜ್ಯ ಶ್ರೀಮಾನಿಪುರ ಡಾಕ್ಟರ್ ಹಿರಿಶಾಂತವೀರ ಮಹಾಸ್ವಾಮಿಗಳವರ ಪವಿತ್ರ ಪಾದಗಳಲ್ಲಿ ಶತಸಹಸ್ರ ಪ್ರಣಾಮಗಳನ್ನು ಸಮರ್ಪಿಸಿ ಇಂದಿನ ಸಮಾರಂಭವನ್ನು ಉದ್ಘಾಟಿಸಿ ನಮ್ಮನ್ನೆಲ್ಲ ಉದ್ದೇಶಿಸಿ ಮೌಲಿಕವಾದ ಮಾತುಗಳನ್ನು ಆಡಿದಂಥ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಹಾಲಪ್ಪನವರು ಆಚಾರ್ಯ ಅವರಲ್ಲಿ ನಮಿಸಿ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ನನ್ನ ಆತ್ಮೀಯ ಮಿತ್ರರು, ನಮ್ಮ ಮಾರ್ಗದರ್ಶಕರು, ನಿಮ್ಮ ಊರಿನ ಗುರುಗಳಾದಂತಹ ಡಾಕ್ಟರ್ ದಾನಯ್ಯನವರು ಹಿರೇಮಠ ಅವರ ಪಾದಗಳಲ್ಲಿ ನಮಿಸಿ ವೇದಿಕೆ ಮೇಲಿರುವ ಎಲ್ಲ ಗುರು ಹಿರಿಯರಲ್ಲಿ ನಮಿಸಿ ವೇದಿಕೆ ಮುಂಭಾಗದಲ್ಲಿರುವಂತಹ ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕವಾದಂತಹ ಶರಣಾರ್ಥಿಗಳು. ಬಹಳ ಪವಿತ್ರವಾದಂತಹ ಸ್ಥಾನದಲ್ಲಿ ಒಂದು ಪವಿತ್ರವಾದ ಕಾರ್ಯಕ್ಕಾಗಿ ತಾವೆಲ್ಲರೂ ಇಲ್ಲಿ ಸೇರಿದ್ದೀರಿ. ಬಹಳ ಸಂಭ್ರಮದಲ್ಲಿದ್ದೀರಿ. ಒಂದು ನೂತನ ದೇವಾಲಯವನ್ನು ಸ್ಥಾಪಿಸಬೇಕು ಅನ್ನೋದು ನಿಮ್ಮೆಲ್ಲರ ಉದ್ದೇಶ. ಅದಕ್ಕೆ ಎಲ್ಲರೂ ಕೈ ಜೋಡಿಸಬೇಕು, ನಾವು ನಿಮ್ಮ ಜೊತೆಗಿರ್ತೀವಿ ಅಂತ ಸನ್ಮಾನ್ಯ ನಮ್ಮ ಮಾಜಿ ಮಂತ್ರಿಗಳು ಹೇಳಿದ್ದಾರೆ, ಅಣ್ಣವರು ಕೂಡ ಹೇಳಿದ್ದಾರೆ. ನಾವು ಉಳಿದಂಥವ್ರು ಕೂಡ ಎಲ್ಲರೂ ಕೈ ಜೋಡಿಸ್ತೀವಿ ಅನ್ನೋಂಥ ಮಾತು. ಎಲ್ಲರೂ ಕೈ ಜೋಡಿಸಿದ್ರೆ ಅದು ದೊಡ್ಡ ಮಾತಲ್ಲ ಅನ್ನೋಂಥ. ಅದಕ್ಕೆ ಸುಮ್ಮನೆ ನಿಮಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಗುರುಗಳು ಹಿಂಗೆ ವೇದಿಕೆ ಮೇಲೆ ಕೂತಿರ್ತಾರೆ. ಒಬ್ಬ ಮುದುಕಿ ಬಂದು ಈ ದೇವಾಲಯದ ಕಟ್ಟಡಕ್ಕೆ ನಾನು ಕಾಣಿಕೆ ಕೊಡ್ಬೇಕಂತ ಮಾಡೀನಿ, ನಾನು ಕಾಣಿಕೆ ತಗೊಳ್ರಿ ಅಂತ ಹೇಳಿ ಬಂದು 10 ರೂಪಾಯಿ ಕೊಡ್ತಾಳೆ. ಅವತ್ತು ಎಲ್ಲ ಬಂದವ್ರಿಗೆಲ್ಲ ದಾಸೋಹಕ್ಕೆ ಅಡಿಗೆ ಮಾಡ್ತಿರ್ತಾರೆ. ಈ ದಾಸೋಹಕ್ಕೆ ನಂದು 10 ರೂಪಾಯಿ ತಗೊಳ್ರಿ ಅಂತ ಆಕೆ ಕೊಡ್ತಾಳೆ. ಆಯ್ತಮ್ಮ ಅಲ್ಲಿ ಇಡು ಅಂತ ಹೇಳ್ತಾಳೆ. ಆವಾಗ ಅಮ್ಮ ಹೇಳ್ತಾಳೆ, ಬುದ್ಧಿ ನಂದು 10 ರೂಪಾಯಿ ಏನೈತಿ, ಇವತ್ತೇನು ಊಟಕ್ಕೆ ಬರ್ತಾರ ಎಲ್ಲರಿಗೆ ಮುಟ್ಟಬೇಕ್ರಿ ಇದು ಅಂತ ಹೇಳ್ತಾಳೆ. ಏನು ಊಟಕ್ಕೆ ಬರ್ತಾರೆ ಎಲ್ಲರೂ ಉಣ್ಬೇಕಿದ್ರಾಗ ನಂದು 10 ರೂಪಾಯಿದಾಗ ಅಂತ ಹೇಳ್ತಾಳೆ. ಎಲ್ಲರೂ ವಿಚಿತ್ರ ಅನಿಸ್ತತಿ. ಗುರುಗಳಂತಾರ ಆಯ್ತಮ್ಮ ಹಾಗೆ ಮಾಡೋಣ ಅಂತ ಹೇಳಿ ಸರಿ ಆಕೆ ಹೋಗ್ತಾಳೆ. ಆಮೇಲೆ ಗುರುಗಳು ಅಲ್ಲಿ ವ್ಯವಸ್ಥಾಪಕರು ಒಬ್ರನ್ನ ಕರೆದು ಹೇಳ್ತಾರೆ, 10 ರೂಪಾಯಿ ಕೊಡ್ತಾರೆ. ಓಕೆ ತಗೊಳ್ರಿಪ್ಪ ಇದನ್ನ, ಇದೊಂದು 10 ರೂಪಾಯಿದ್ದು ಕೋತಂಬರಿ ತಗೊಂಬರ್ರಿ ಅಂತ. ಕೋತಂಬರಿ ತರಿಸ್ತಾರ. ದೊಡ್ಡ ಕಡಾವಿಗೆ ಇಟ್ಟು ಸಾರು ಮಾಡ್ತಿರ್ತಾರಲ್ಲ, ಅವ್ರು ಹೇಳ್ತಾರೆ ಕೋತಂಬರಿ ಕೊಟ್ಟ ಅಲ್ಲಿ ಕಾರ್ಯಕರ್ತರಿಗೆ ಕೋತಂಬರಿ ಕೊಟ್ಟು ಹೇಳ್ತಾರೆ, ಇದನ್ನ ಚಲೋತ್ನೆ ಹರಿರಿಪ್ಪ, ಹರಿದು ಸಾರಿನ ಕಡಾವಿಗೆ ಹಾಕಿಬಿಡ್ರಿ ಕೋತಂಬರಿ ಅಂತ. ಸಾರಿನ ಕಡಾವಿಗೆ ಕೋತಂಬರಿ ಹಾಕಿ ಎಲ್ಲ ಕಲಿಸ್ಬಿಡ್ತಾರೆ. ಯಾರು ಊಟಕ್ಕೆ ಬರ್ತಾರ ಅಂದಾಗ ಒಟ್ಟರಿಗೆ ಸಾರನ್ನ ಇಡ್ತಾರೆ. ಅಮ್ಮಂದು 10 ರೂಪಾಯಿ ಕೋತಂಬರಿ ಒಟ್ಟರಿಗೆ ಮುಟ್ಟೋಗ್ಬಿಡುತ್ತೆ. ಹೌದಾ? ಅದಕ್ಕೆ ಹನಿಗನಿಗೂಡಿದ್ರ ಹಳ್ಳ ಅನ್ನೋ ಮಾತು ಏನು ಹೇಳಿದ್ರಲ್ಲ, ತೆನಿಗೆ ತೆನಿ ಕೂಡಿದ್ರ ರಾಸೆ, ಹನಿಗೆ ಹನಿಗೂಡಿದರ ಹಳ್ಳವ್ವ ಗೆಳತಿ, ತೆನಿಗೆ ತೆನಿ ಕೂಡಿದರ ರಾಸಿ ಸಂಬೂದು. ಚಿಕ್ಕ ಹುಡುಗಿಯರು ಹೋಗಾದ್ರೆ ಅಪ್ಲಿಕೇಶನ್ ಹಾಕ್ತೀನಿ ಹಾಸ್ಟೆಲ್ಗೆ, ಬಟ್ ಸೆಲೆಕ್ಟ್ ಆಗಿರಲಿಲ್ಲ, ಪರ್ಸೆಂಟೇಜ್ ಇರಲಿಲ್ಲ, ಮೆರಿಟ್ ಇರಲಿಲ್ಲ, ಒಂದು ಹುಡುಗ ಬಂದಿರಲಿಲ್ಲ. ಬಟ್ ಆ ಪ್ಲೇಸ್ಗೆ ನಾನು ಬರ್ತೀನಿ. ಯಾವುದೋ ಒಂದು ಹಳೆ ಟ್ರೆಂಡ್ ತೊಗೊಂಡು ನಾನು ನಮ್ಮ ತಾಯಿ ಬರ್ತೀವಿ. ಸೊ ಚಿಕ್ಕ ಚಡ್ಡಿ ಹಾಕೊಂಡ್ಬಿಟ್ಟು ಒಂದು ಯಾವ್ದಾದ್ರು ಬೆಲ್ಟು ಇರಲ್ಲ, ಹುಡ್ದಾರ ಹಾಕೊಂಡ್ಬಂದಿರ್ತೀನಿ. ಬಟ್ ಈ ಊರಲ್ಲಿ ಯಾಕೆ ನೆನೆಸ್ತಾ ಇದ್ದೀನಿ ಅಂದ್ರೆ ತುಂಬಾ ಕನೆಕ್ಟಿವಿಟಿ ಆಗಿದೆ. ಅಂದ್ರೆ ವರ್ಷ 50 ಜನ ಹುಡುಗರು ಬರ್ತಾ ಇದ್ರು ಹಾಸ್ಟೆಲಲ್ಲಿ. ಆ ಹಳೆ ಹಾಸ್ಟೆಲಲ್ಲಿ ಇದ್ವಿ. ಆ ಹಾಸ್ಟೆಲಲ್ಲಿ ಮಿನಿಮಮ್ ದಿನಕ್ಕೆ 2 ಜನ 3 ಜನ ಸಿಕ್ ಲೀವ್ ಆಗಿ ಮುಕ್ಕೋನರು, ಜ್ವರ ಇರೋರು, ಏನೋ ಇರೋದು. ಬಟ್ ನಾನೇ ಹೋಗಿದ್ದೀನಿ, ಎಷ್ಟೋ ಮನೆಗೆ ಹೋಗಿದ್ದೀನಿ. ಯಾವ್ಯಾವ ದನ ಕಟ್ಟಿದ್ರು ಮನೆ ಹತ್ರ ಹೋಗ್ಬಿಟ್ಟು ನಮ್ಮ ಹಾಸ್ಟೆಲ್ ಹುಡುಗ ಹುಷಾರಿಲ್ಲ ಅಂದ್ರೆ ಎಷ್ಟೋ ತಾಯಂದ್ರು ಯಾರನ್ನೂ ಕೇಳಾರ್ದೆ ಇವನ್ ತಮ್ಮ ಮನೆಗೆ ಹಾಲು ಮೊಸರು ಇತ್ತೇನಿಲ್ಲ ಗೊತ್ತಿಲ್ಲ, ನಮ್ಗೆಲ್ಲ ಹಾಲೆಲ್ಲ ಕೊಟ್ಟಿದ್ದಾರೆ. ಅದು ತುಂಬಾ ಇನ್ನೂ ನೆನಪಿದೆ. ನಾನು ಸಿಕ್ಕಾಗಿದ್ದೀನಿ, ನಮಗೂ ಕೊಟ್ಟಿದ್ರೆ. ಹಾಸ್ಟೆಲ್ ಹುಡುಗರು ಅಂದ್ರೆ ಅಷ್ಟೊಂದು ದೊಡ್ಡ ಪ್ರೀತಿ. ಮತ್ತೆ ಯಾವುದೇ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಈಗ ದೇವಾಲಯದ ಬಗ್ಗೆ ಬಿಲ್ಡಿಂಗ್ ಹೇಳ್ತಾ ಇದ್ರೆ ಬುನಾದಿ ಮುಖ್ಯ ಅಂತ. ಅದಕ್ಕೆ ಭದ್ರ ಬುನಾದಿ ಹಾಕಿರೋದು ಎರಂಚಳ ಗ್ರಾಮ. ನಲ್ಲಿ ಹೈಸ್ಕೂಲ್ ಬಂದು ಸೆಲೆಕ್ಟ್ ಆಗಿದ್ದೀನಿ. ಬಟ್ ಆ ಟೈಮಲ್ಲಿ ಒಂದು ಟೀಮ್ ಇತ್ತು, ನಮ್ಮ ಸರ್ ಟೀಮು, ಯಾಳಗಿ ಸರ್, ಅನ್ಸಿ ಸರ್, ಗಿರೆಡ್ಡಿ ಸರ್, ಹಿರೇಮಠ್ ಸರ್, ರಾಠೋಡ್ ಸರ್. ಅವ್ರು ಬಂದ್ರೆ ಆಯ್ತು. ಯಾರು ಊರಲ್ಲಿ ಇರ್ತಿರ್ಲಿಲ್ಲ, ನಮ್ ಬ್ಯಾಚ್ಮೆಂಟ್ ಯಾರು ಓಡ್ತಾ ಇರ್ಲಿಲ್ಲ. ಒಂದ್ ಏರಿಯಾದಲ್ಲಿ ಸಾಹೇಬ್ರು ಬರ್ತಾ ಇದಾರೆ, ಸರ್ ಬರ್ತಾ ಇದಾರೆ ಅಂದ್ರೆ ಆ ಏರಿಯಾ ಅಷ್ಟು ಖಾಲಿ ಆಗೋದು. ಅಷ್ಟೊಂದು ಭಯ ಇರ್ತಿತ್ತು. ಭಯಕ್ಕಿಂತ ಗೌರವ ಜಾಸ್ತಿ ಇತ್ತು. ಈಗಲೂ ನಾನು 15 ವರ್ಷ ಹಿಂದಲಿಂದ ಈ ಊರಲ್ಲಿ ಓದಿದ್ದೀನಿ. ಆದ್ರೂ ಎಲ್ಲರೂ ಟಚ್ ಇದಾರೆ, ನಮ್ಮ ಫ್ರೆಂಡ್ಸ್ ಇದಾರೆ, ಸರ್ ಇದಾರೆ. ನನ್ನ ಈ ಮಟ್ಟಕ್ಕೆ ಬಂದು ಈ ಸ್ಟೇಜ್ ಅಲ್ಲಿ ನಿಂದ್ರಿಸಿ
ಮಾಡಿದಕ್ಕೆಲ್ಲ ನಮ್ಮ ಗುರುಗಳ ಎಲ್ಲ ಆಶೀರ್ವಾದ ಮತ್ತು ಅವ್ರ ಕೊಡುಗೆ ಅಪಾರವಾದದ್ದು. ನಿಮ್ಮ ಊರಿಂದ ಋಣ ತುಂಬಾ ದೊಡ್ಡದಿದೆ, ಎಷ್ಟು ಕೊಟ್ಟರು ಕಡಿಮೆ ಆಗುತ್ತೆ. ಈ ಧಾರ್ಮಿಕ ಉದ್ಘಾಟನೆಗೆ ನನ್ನೂ ಕರೆದಿದ್ದೀರಾ, ಅದಕ್ಕೆ ನಾನು ತುಂಬಾ ಋಣಿಯಾಗಿರ್ತೇನೆ. ಮತ್ತೆ ನನ್ನಿಂದ ಒಂದು ಚಿಕ್ಕ ಸೇವೆಯನ್ನು ಕೊಡಕ್ಕೆ ನಾನು ತುಂಬಾ ಖುಷಿ ಆಗುತ್ತೆ. ನನ್ನಿಂದ ₹1,00,000 ವೈಯಕ್ತಿಕವಾಗಿ ಈ ದೇವಾಲಯ ಉದ್ಘಾಟನೆಗೆ ಕೊಡ್ತೀನಿ ಅಂತ ಹೇಳ್ತಾ ನನ್ನ 2 ಚಿಕ್ಕ ಭಾಷಣ ಮುಗಿಸ್ತೇನೆ. ನಮಸ್ತೆ. ಜೈ ಹಿಂದ್, ಜೈ ಕರ್ನಾಟಕ. ನಾವು ಚೆಕ್ ಮಾಡಿಸ್ಕೊಂಡ್ರೆ ಗುಣದಲ್ಲಿ ನೋಡ್ತೀವಿ, ಹೇಳ್ತಾರೆ ರಿಸಲ್ಟ್ ಎಷ್ಟು ಪರ್ಸೆಂಟೇಜ್ ಅದರಪ್ಪ ಅಂತ 90% ಮೇಲೆ ಶುಗರ್ BP ಇದ್ದಂತ ಜನರು ಅದನ್ನ ನಿಂತ್ಕೊಂಡು ಹೇಳ್ತಾರೆ. ಆದ್ರೆ ಎಲ್ಲರೂ ಗುಳಿಗೆ ನುಂಗಿ ಕಿಡ್ನಿ, ಹಾರ್ಟ್, ಆಮೇಲೆ ಅನೇಕ ರೋಗಿಗಳಿಗೆ ತುಪ್ಪ ಹಾಕ್ತಾರೆ. ಆದ್ರೆ ಆ ಔಷಧ ಗುಣ ಎಲ್ಲೈತಪ್ಪ ಅಂದ್ರೆ ನಮ್ಮೂರಾಗೆಲ್ಲ ಐತಿ. ಬಹಳಷ್ಟು ಮಂದಿ ನಾನು ಕೇಳಿದಾಗ ಹೇಳಿನಿ, ಎಷ್ಟೋ ಮಂದಿ ತಪ್ಪಲೆ ತಗೊಂಡು ಹಾಕಟ್ಟು ಬಹಳಷ್ಟು ಮಂದಿ ಗುಣ ಮಾಡಿ ನಾನು ನಿಜವಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಅಪೆಂಡಿಕ್ಸ್ ಆದವರಿಗೆ, ಮೇನು ಅಪೆಂಡಿಕ್ಸ್, ಹರಳು ಆದವರಿಗೆ, ಬಾಯಿ ಬಂದವರಿಗೆ, ಕ್ಯಾನ್ಸರ್ಗೆ ಸಹಿತ ಇದು ಯೂಸ್ ಐತಿ. ಮತ್ತೆ BP ಮತ್ತು ಶುಗರ್ಗೆ ಮತ್ತು ಎತ್ತದ ಕೈ ಐತಿ. ಬಹಳಷ್ಟು ತಾಯಂದ್ರೆ ಯಾರ್ಯಾರು BP ಬಂದಿತ್ತು ಅಂತಂದ್ರೆ, ಶುಗರ್ ಇತ್ತಪ್ಪ ಅಂತಂದ್ರೆ ಮುಂಜಾನೆ 3 ಎಲೆ, ಸಂಜೆ 3 ಎಲೆ, ಒಂದು 21 ದಿವಸ ನೀವು ತಿನ್ರಿ, ನಿಮ್ಮ BP ಶುಗರ್ ಚೆಕ್ ಮಾಡಿಸ್ಬೇಡಿ. ಕಡಿಮೆ ಆಗಿಲ್ಲಪ್ಪ ಅಂತ ನನ್ನ ಊರ ಬರ್ಕೊಳ್ಬೇಡ್ರಿ. ಯಾಕಂದ್ರೆ ಈ ಊರಲ್ಲಿ ನನ್ನ ಹೊಲನಿದೆ, ಜಗನಿದೆ, ಮನೆಯಿದೆ, ಎಲ್ಲ ಇದೆ. ಆದ್ರೆ ದಯವಿಟ್ಟು ಅದಕ್ಕೆ ಇದನ್ನು ಬಳಸ್ರಿ. ನಾನು ನೋಡಿದೆ, ಇಲ್ಲೆಲ್ಲ ತಂದು ನಾನು ನೋಡಿದೆ, ಬರೀ ಹುಲ್ಲು ಬೆಳೆದಿದೆ, ಕಸ ಕಟ್ಟಾಗಿದೆ. ನಾನು 3 ವರ್ಷ ಇದ್ದಾಗ ಈ ಬರ್ತಾ ಇದ್ದಿಲ್ಲ, ನಾನೆಲ್ಲ ಪತ್ರಿ ಹೊಂಡಕ್ಕೆ ನಾವು ಬರ್ತಾ ಇದ್ವಿ, ಬಸ್ ತಗೊಂಡ್ ಬರ್ತಾ ಇದ್ವಿ, ನೋಡ್ತಾ ಇದ್ವಿ. ಅವಾಗ ಬರ್ಬೇಕಾತಪ್ಪ ಹೆದರಿಕೆ ಬರ್ತಿತ್ತು. ಏನು ಕನಿಷ್ಠ ತಗೊಂಡು 400-500 ಗಿಡಗಳಿದ್ವು. ಇವತ್ತು ಬೇರೆ 8 ಗಿಡಗಳು ಮಾತ್ರ ಇದಾವೆ. ಅದಕ್ಕೆ ಈ ಗಿಡ ಇದ್ರ ಸಸಿನ ತಗೊಂಡೋಗಿ ಹಚ್ಚಿದ್ರ ಎಲ್ಲ ನಮ್ಮ ಪೂಜೆ ಗಂಗಾಧರ ಜಗತ್ಗಳು ಇದ್ರ ಸಸಿ, ಇದರ ಬೇರು, ಇದರ ಬೀಜ ತಗೊಂಡೋಗಿ ಅವ್ರು ಏನ್ ಎಷ್ಟು ಪ್ರಯತ್ನ ಮಾಡಿದಾರೆ ಆಗಲೇ ಇಲ್ಲ. ಆ ಆಗ್ಲದ ಕೆಲಸನ ನಮ್ಮ ತಾಯಾರು ಮಾಡ್ಯಾರ. ಹೇಳ್ತಾ ಇದ್ದೀನಿ ಎಲ್ಲ ಅದು ಈ ಸಸಿ ಎಲ್ಲಿ ಬೆಳೆಯಂಗಿಲ್ಲ. ನಿಜಾಗಪ್ಪ ಅಂತಾರೆ ಈ ಏರಿಯಾ ಬಿಟ್ಟು ಈ ಸಸಿ ಮಾತ್ರ ಎಲ್ಲಿ ಬೆಳೆಯಂಗಿಲ್ಲ. ಆದ್ರೆ ನಾ ಇಲ್ಲಿ ಮಣ್ಣು ತಗೊಂಡೋಗಿನಿ, ಇಲ್ಲದ ಹಣ್ಣು ತಗೊಂಡೋಗಿನಿ. ನಮ್ಮ ತಾಯಾರು ಅಂದ್ರು 1 ವರ್ಷ ನೀವು 20 ಕಾಯಿ ನೀವು ಒಣಗಿಸ ಅಂತ ಹೇಳಿದ್ರು. ನೆಳ್ಳಗನ ಒಣಗಿಸಿದ್ವಿ. 20 ಅಂದ್ರೆ 1 ವರ್ಷ ಆದ್ಮೇಲೆ ಅದು ನಮಗೆ ಬೀಜ ಸಿಕ್ಕಿತ್ತು. 5 ಬೀಜನ ಸಿಕ್ಕು ಮಾತ್ರ, ಅದ್ರಾಗ 5 ಬೀಜ ಮಾತ್ರ ಸಿಕ್ಕು. ಆ 5 ಬೀಜ ನಮ್ಮ ತಾಯಾರ ತನ್ನ ಕೈಯಿಂದ ಹಸ್ತದಿಂದ ಅದನ್ನ ಹಾಕಿದ್ರು. ಆದ್ರೆ ಅವು ಕೇವಲ 8 ದಿನದಾಗ ಸಸಿ ಆದವು. ಆ 3 ಗಿಡಗಳು ಮತ್ತೆ 4 ಗಿಡಗಳು, 1 ಗಿಡ ಅದ್ರಲ್ಲಿ ಹೋಗೈತಿ. ಈಗ ನಾ 2 ಗಿಡ ಇಲ್ಲ ತಂದಿದ್ದೀನಿ. ಆ ಸಸಿಗಳನ್ನ ಅಪ್ಪನಿಗೆ ಅವ್ರ ಪಾದಕ್ಕೆ ಈಶಪ್ಪ ಆರ್ಯರ ಹಾಗೂ ಶಿವಣ್ಣ ಯಾಳಗಿ ಇವರು ಕಾರ್ಯಕ್ರಮ ನಿರೂಪಿಸಿದ್ರು ಎಂದು ಈ ಸಮಾರಂಭದಲ್ಲಿ ಭಾಗವಹಿಸಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಡೂರ ಇವರು ತಿಳಿಸಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕನ್ನಡ ಉಪನ್ಯಾಸಕರು ಮತ್ತು ಖ್ಯಾತ ಜಾನಪದ ನಿವೃತ್ತ ಸಾಹಿತಿಗಳು ಆದ ಡಾ ಶಂಭು ಬಳಿಗಾರ್, ಕನ್ನಡ ಉಪನ್ಯಾಸಕರು ನಿವೃತ್ತಿ ಹೊಂದಿದ ಡಾ ದಾನಯ್ಯ ಎಂ ಹಿರೇಮಠ, ಕರಬಸಪ್ಪ ವಿ ಹಂಚಿನಾಳ, ಸಿಂಗಟಾಲೂರು, ಶ್ರೀ ವೀರಭದ್ರೇಶ್ವರ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಮುಖಂಡರು, ಕಳಕನಗೌಡ್ರು, ಕಲ್ಲೂರು ಸಮಾಜ ಸೇವಕರು ಹಾಗೂ ಜಿಲ್ಲಾ ಅಧ್ಯಕ್ಷರು, ವೀರಶೈವ ಮಹಾಸಭಾ ಕೊಪ್ಪಳ, ಕಳಕಪ್ಪ ಕಂಬಳಿ ಮುಖಂಡರು ಹಾಗೂ ಸಮಾಜ ಸೇವಕರು, ಈರಪ್ಪ ಬಾ ಬಿಸನಹಳ್ಳಿ ಪ್ರಥಮ ದರ್ಜೆ ಗುತ್ತಿಗೆದಾರು ಹಾಗೂ ಸಮಾಜ ಸೇವಕರು, ಏಕೆ ಹೊಸ ಅಂಗಡಿ ಪ್ರಥಮ ದರ್ಜೆ ಗುತ್ತಿಗೆದಾರು ಹಾಗೂ ಸಮಾಜ ಸೇವಕರು, ಮಹದೇವಪ್ಪ ಬಟ್ಟೂರು ಪ್ರಥಮ ದರ್ಜೆ ಗುತ್ತಿಗೆದಾರು ಹಾಗೂ ಸಮಾಜ ಸೇವಕರು, ಪ್ರಕಾಶ ಸಿದ್ದಪ್ಪ ಮದ್ದೂರು PSI, ನಮ್ಮ ಗ್ರಾಮದ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿ ಹಾಗೂ ರಾಮನಗೌಡ ದೇಸಾಯಿ ಮುಖಂಡರು ಹಾಗೂ ಸಮಾಜ ಸೇವಕರು, ಉಮೇಶ್ ಎತ್ತಿನಮನಿ ಸಮಾಜ ಸೇವಕರು ಹಾಗೂ ಕೋಶಾಧ್ಯಕ್ಷರು, ವೀರಶೈವ ಮಹಾಸಭಾ ಕೊಪ್ಪಳ, ಡಾ ಮಲ್ಲಿಕಾರ್ಜುನ ಬಿನ್ನಾಳ ಮುಖಂಡರು ಹಾಗೂ ಸಮಾಜ ಸೇವಕರು, ವಿಜಯ್ ಕುಮಾರ್ ಕಾಶಿಮಠ ನಿವೃತ್ತ ನಿರ್ದೇಶಕರು ಸೇರಿ ಮತ್ತಿತರರು ಹಾಜರಿದ್ದರು. ಅಂದಪ್ಪ ಕೋಳೂರ, ಕೊಪ್ಪಳ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ.
ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.